ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ಕೊಳ್ತೀನಿ. ಬನ್ನಿ, ನಮ್ಮ ಚಾನಲ್ SK ಹರಿಸಮುದ್ರ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಬನ್ನಿ, ಅದ್ಭುತವಾದ ಒಂದು ಜಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಈ ದೇವಿಯ ದೇವಸ್ಥಾನ ಇರುವುದಾದರೂ ಎಲ್ಲಿ ಎಂದರೆ ನೈಸ್ ರಸ್ತೆ ಚೆಕ್ ಪೋಸ್ಟ್, ಮೈಸೂರು ರಸ್ತೆ, ಕೆಂಗೇರಿ. ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಮತ್ತು ಶ್ರೀ ಜಾಜಿರಮ್ಮ ದೇವಿ. ಈ ದೇವಿಗಳ ಪವಾಡ ಅದ್ಭುತವಾದ ಪವಾಡ. ಇದು ಹಳೆಯ ಕಾಲದ ಒಂದು ಮನೆ ಆಗಿತ್ತು. ಈಗ ಈ ಅದ್ಭುತವಾದ ಒಂದು ದೇವಸ್ಥಾನವಾಗಿದೆ. ಬನ್ನಿ, ಇದರ ಒಳಗಡೆ ಹೋಗೋಣ. ಇಲ್ಲಿ ವರ್ಷಕ್ಕೆ ಒಂದು ಬಾರಿ ಅದ್ಭುತವಾದ ಒಂದು ಜಾತ್ರೆ ಆಗುತ್ತೆ. ಇದೇ ವರ್ಷದಲ್ಲಿ ಜೂನ್ 9ರಂದು ಇಲ್ಲಿ ಜಾತ್ರೆ ಆಗುತ್ತೆ. ಬನ್ನಿ, ಜಾತ್ರೆಗೆ ಪಾಲ್ಗೊಳ್ಳಿ. ಈ ದೇವಿಯ ಅದ್ಭುತವಾದ ಪವಾಡವನ್ನು ಬಂದು ಒಂದು ಬಾರಿ ಈ ದೇವಸ್ಥಾನದಲ್ಲಿ ಒಳಗಡೆ ಅದ್ಭುತವಾದ ಒಂದು ಶಕ್ತಿ ಉಳ್ಳ ದೇವಿ ಇದೆ. ಬಂದು ನೋಡಿ. ಕೆಂಪಮ್ಮ ಮತ್ತು ಜಾಜಿರಮ್ಮ. ಹಬ್ಬ ಎಲ್ಲ ಯಾವಾಗ ನಡೆಯುತ್ತೆ? ಇಲ್ಲ, ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ. ಜೂನ್ ಮೊದಲನೇ ಶನಿವಾರ ಭಾನುವಾರ ಬಿಟ್ಟರೆ ಎರಡನೇ ಶನಿವಾರ ಭಾನುವಾರ ಜಾತ್ರೆ ಆಗುತ್ತೆ. ಅದಾದ ನೆಕ್ಸ್ಟ್ ಒಂದು ದಿನ ಕಮ್ಮಿ ಚಿಕ್ಕ ಜಾತ್ರೆ ಅಂತೇಳಿ ಮಾಡ್ತೀವಿ. ಜುಲೈಗೆ ಮಾಡ್ತಾರೆ ಚಿಕ್ಕ ಜಾತ್ರೆ ಅಂತ. ಇವಾಗ ಆಗೋದು ಇವಾಗ ಬರುತ್ತೆ ಜೂನ್ 9ನೇ ತಾರೀಕು ದೊಡ್ಡ ಜಾತ್ರೆ. 8-9 ಎಷ್ಟು ವರ್ಷ ಆಯ್ತು ಇದೆಲ್ಲ ಗಟ್ಟಿಸ್ಬಿಟ್ಟು? ಬಂದ್ಬಿಟ್ಟು ನಮ್ಮ ತಾತ ತಂದೆ ಕಾಲದಲ್ಲಿ ಅಲ್ಲಿ ಹುತ್ತ ಇದೆಯಲ್ಲ, ಅಲ್ಲಿ ಗೊತ್ತಾಗಿದೆಯಾ ಒಳಗಡೆ? ಹುತ್ತದಲ್ಲಿ ಅಮ್ಮ ಉದ್ಭವ ಆಗಿದೆ. ಅಡುಗೆ ಮಾಡುವಂಥ ಒಲೆ ಮೇಲೆ ಅಮ್ಮ ಉದ್ಭವ ಆಗಿದೆ. ಒಂದು ಅವಿಭಕ್ತ ಕುಟುಂಬ, ಅಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಮ್ಮ ಬಂದಿರುವಂಥ ಒಂದು ಇದರಲ್ಲಿ ನಾವು ಅವತ್ತಿಂದ ನಮ್ಮ ಮನೆ ತಂದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ನಮ್ಮ ಮನೆ ತಂದವರು ಅಮ್ಮನ್ನ ಎಷ್ಟು ವರ್ಷಕ್ಕಿಂತ ನಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ? ಅವ್ರಿಗೆ ಒಂದು 40 ವರ್ಷ ಏಜ್ ಇರಬೇಕಾದ್ರೆ ಅಮ್ಮ ಹೊಲ್ದು ಬಂದು. 40 ವರ್ಷ ಏಜ್ ಆದಮೇಲೆ ಅಮ್ಮ ಹೊಲ್ದು ಬಂದಿರೋದು. ಅದಾದಮೇಲೆ ನಮ್ಮ ತಾತವ್ರಿಗೆ ಅಮ್ಮ ಇದಾಗಿರೋದು. ಈಗ ನಾನು ಅವ್ರ ಮೊಮ್ಮಗ, ನಾವು ಮಾಡ್ಕೊಂಡು ಹೋಗ್ತೀವಿ. ನೀವು ಎಷ್ಟು ವರ್ಷಕ್ಕಿಂತ ಮಾಡ್ಕೊಂಡು ಹೋಗ್ತಿದ್ದೀರಾ? ನನಗೆ ಇವಾಗ 26 ವರ್ಷ. 26. ನಮ್ಮ ಮಾವರು ಇದ್ದಾರೆ, ಪ್ರಧಾನ ಅರ್ಚಕರು. ನಮ್ಮ ತಾತವರ ಮಗ ಅವರು. ನಮ್ಮ ತಾತವ್ರ ಕಾಲು ಅಂತಂದರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವರು ಅವ್ರ ಜೊತೆ ನಾನು ಮಾಡ್ಕೊಂಡು ಹೋಗ್ತೀನಿ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಪೌರ್ಣಮಿಗೆ ವಿಶೇಷ ಪೂಜೆ. ಅಮಾವಾಸ್ಯೆ ಪೌರ್ಣಮಿಗೆ ಅಂದಾನ ಆಗುತ್ತೆ. ಮಧ್ಯಾಹ್ನ 11 ಗಂಟೆ, ಬೆಳಗ್ಗೆ 11 ಗಂಟೆ ಆಗುತ್ತೆ. ಬೆಳಗ್ಗೆ ಮಂಗಳವಾರ, ಶುಕ್ರವಾರ, ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 8:30 ತನಕ ಅಮ್ಮನ ದರ್ಶನ ಆಗುತ್ತೆ. ಅಮಾವಾಸ್ಯೆ ಪೌರ್ಣಮಿ, ಮಂಗಳವಾರ, ಶುಕ್ರವಾರ, ಭಾನುವಾರ ಇಲ್ಲಿ ಅಮ್ಮನ ವಿಶೇಷ. ಇಲ್ಲಿ ಗಾಳಿ ಪೀಡೆ ಇರೋರು, ಮಾಟ ಮಂತ್ರ ಇರೋರು, ಏನೇ ತೊಂದರೆ ಅಂತ ಬಂದರೆ ಬೇಗ ಪರಿಹಾರ ಆಗುತ್ತೆ. ನಂಬಿಕೆಯಿಂದ ಬರಬೇಕು, ಶ್ರದ್ಧೆ ಭಕ್ತಿಯಿಂದ ಬಂದು ಅಮ್ಮನ ನಡ್ಕೊಂಡು ಹೋದ್ರೆ ಅವ್ರಿಗೆ ಇರುವಂಥ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡ್ತಾರೆ. ಇಲ್ಲಿ ಜಾತ್ರೆ ಅಂತ ಹೇಳಿ ಏನು ಮಾಡ್ತೀವಿ, ಜಾತ್ರೆ ದಿವಸ ಭಾನುವಾರ ದಿವಸ ಇಲ್ಲಿ ಬಂದು ಒಕ್ಲಾಗ್ ನಡೆಯೋದು ಅಂತೇಳಿ ಒಂದು ಪದ್ಧತಿ. ಒಕ್ಲಾಗೋದು ಅಂತಂದರೆ ಅವ್ರು ಇಲ್ಲಿ ಬಂದು ನಾನ್ ವೆಜ್ ಊಟ ಮಾಡಿ ಇಲ್ಲಿ ಬಂದವ್ರಿಗೆ ಊಟ ಮಾಡಿ ಅಡುಗೆ ಮಾಡಿ ಹಾಕ್ಬಿಟ್ಟು ಹೋಗ್ತಾರೆ. ತಬ್ಬಿಟ್ಟು ಆಡ್ತೀವಿ, ಮಡ್ಲಕ್ಕಿ ಎಲ್ಲ ಕಟ್ಟಿ ಹಾಕ್ಬಿಟ್ಟು ಹೋಗ್ತೀವಿ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಅಮ್ಮನಿಗೆ ಮಡ್ಲಕ್ಕಿ ಅರಕೆ ಅಂತೇಳಿ ವಿಶೇಷ. ಅಮಾವಾಸ್ಯೆ ಪಡದಲ್ಲಿ ತಡೆ ಹೊಡೆಯೋದು ಅಂತೇಳಿ ಮಾಡ್ತೀವಿ. ಏನಾದರೂ ವ್ಯವಹಾರ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಉದ್ಯೋಗ ಸಮಸ್ಯೆ ಅದು ಪರಿಹಾರ ಆಗಿದೆ ತಡೆ ಹೊಡೆಯೋದು ಅಮ್ಮನ ಒಂದು ವಿಶೇಷತೆ. ನನ್ನ ಹೆಸರು ದೇವ್ರುಗಳು ಇವು ಆ ದೇವ್ರೆ ಎರಡು ಮನೆಗಳಿಗೆ ಹೋಗೋದು. ಮನೆಗಳಿಗೆ ಹೋಗ್ತಾ ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ. ಗುರುಪ್ರೇಷಕ್ಕೆ ಮನೆ ಕರ್ಕೊಂಡು ಗುರುಪ್ರೇಷಕ್ಕೆ ಮತ್ತು ಅವ್ರು ಏನಾರು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವಾಗ ಮನೆಗಳಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮದು DNC ಕನ್ನಡ TNC ಕನ್ನಡ ಮೊಬೈಲ್ ಇದೆಯಾ? ಮೊಬೈಲ್ ಮನೇಲಿ ಇಟ್ಟಿದ್ದೀವಿ. ಬೇಕಾದ್ರೆ ಬರ್ಕೊಡ್ತೀವಿ. ನೀವು ಬೇಕಾದ್ರೆ ನಿಮ್ಮದು ವಿಡಿಯೋ ಬರುತ್ತೆ, ನಾಳೆ ನೀವು ಅದು ಓಪನ್ ಮಾಡಿದ್ರೆ ಅಲ್ಲಿ ಬರುತ್ತೆ. ಇದು ಮೊದಲು ಮನೆ ಇದೆ. ಹಾಂ ಹಾಂ ಹಾಂ
ಮನೆಯಲ್ಲಿ ಅಮ್ಮ ಉದ್ಭವ ಆಗಿರೋದು ಒಲೆ ಮೇಲೆ ಅಡುಗೆ ಮಾಡುವಂಥ ಒಲೆ ನೋಡಿ, ಇಲ್ಲಿ ಅಡುಗೆ ಮನೆ ಇತ್ತು. ಇಲ್ಲಿ 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 ಅಡುಗೆ ಮನೆ ಇತ್ತಾ? ಅಡುಗೆ ಮನೆ ಇದ್ದು ಹಾಂ ಹಾಂ. ಈ ಅಡುಗೆ ಮಾಡುವಂಥ ಒಲೆ ಮೇಲೆ ಅಮ್ಮ ನಮ್ಮ ತಾತವ್ರ ತಂದೆ ಕನಸಲ್ಲಿ ಇಂಥ ಕಡೆ ನಾನು ಬಂದು ಉದ್ಭವ ಆಗ್ತೀನಿ ಅಂತ ಹೇಳಿದಾಗ ಅಮ್ಮ ಇಲ್ಲಿ ಹುತ್ತದ ರೂಪದಲ್ಲಿ, ಚಿಕ್ಕದ ರೂಪದಲ್ಲಿ ಇದ್ದಿದ್ದು. ಹಾಂ ಹಾಂ. ಇವ್ರು ದೇವಸ್ಥಾನ ಹುತ್ತ ಬೆಳೀತಾ 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 ಇಷ್ಟ ಆಗಿದೆ. ಆಯ್ತಾ? ಇದೇ ಮೂಲ ಇದ್ದಿದ್ದು. ಇದೇ ಮೂಲೆ ಇಲ್ಲಿ ದೇವ್ರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತದ್ದು ಅಂದರೆ ಕಾಲಕ್ರಮೇಣ ಅಮ್ಮನವ್ರ ಶಕ್ತಿ ಜಾಸ್ತಿ ಆದಂಗೆ ಭಕ್ತರು ಜಾಸ್ತಿ ಆದ್ಮೇಲೆ ಭಕ್ತರಿಂದ ಅಮ್ಮನವರ ಗುಡಿ ಥರ ಮಾಡಿದ್ರು. ನಮ್ಮ ತಾತವ್ರು ಇನ್ನ ಅವಾಗ ಹುಟ್ಟಿರ್ಲಿಲ್ವಂತೆ. ಈ ಹುಟ್ಟ ಉದ್ಭವವಾದಾಗ ನಮ್ಮ ತಾತವ್ರ ತಂದೆ ಕಾಲದಲ್ಲಿ ತಾತವ್ರ ತಂದೆ ಕಾಲದಲ್ಲಿ ಆಗಿರೋದು ಈ ಥರ. ಅದು ಇಲ್ಲಿ ಅಮ್ಮ ಹುಟ್ಟದ ರೂಪದಲ್ಲಿ ಮೂರು ಬಂದ ಹುಟ್ಟದ ರೂಪದಲ್ಲಿ ಮುಳ್ಕೊಂಡಿರುತ್ತೆ, ಹಂಗೆ ಪೂಜೆ ಮಾಡ್ತಾರೆ, ಪೂಜೆ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಅಮ್ಮನವ್ರ ಸತ್ಯ ಭಕ್ತರು ಜಾಸ್ತಿ ಆದ್ಮೇಲೆ ದೇವಸ್ಥಾನ ಅಭಿವೃದ್ಧಿ ಮಾಡಿದ್ರು. ಹಾಂ ಹಾಂ ಸರ್ ಬರ್ತಿದ್ದೀನಿ ಫ್ರೆಂಡ್ಸ್ ಪೂಜೆಯಲ್ಲಿ ನಿಂದೊಂದು ಬರ್ತೀನಿ. ಬರ್ದ್ಬಿಡು ನಂದು ಬೇಡ. ಬರೀ ಕ್ರೌಡ್ ಇರುತ್ತೆ, ಅಮ್ಮನ ವಿಶೇಷ ಅಲಂಕಾರ ಇರುತ್ತೆ. ನೀವು ಅವತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಜುಲೈಲಿ 7ನೇ ತಾರೀಕು ಚಿಕ್ಕ ಜಾತ್ರೆ ಮಾಡ್ತೀವಿ. ನನ್ನ ನಂಬರ್ ತೊಗೊಳ್ಳೇಬೇಕಾದ್ರೆ ಚಿಕ್ಕ ಜಾತ್ರೆ ಮಿಸ್ ಕಾಲ್ ಕೊಡಿ. ಈ ನಂಬರ್ ನನ್ನ ನಂಬರ್. ಪವಾಡ ಸತ್ಯ ಪವಾಡ ಮಾತ್ರ. ಸರ್ವ ಮಾತಾಯಿ ಜಗನ್ಮಾತೆ.